ಭಾರಿ ಮಳೆಗೆ ತತ್ತರಿಸಿರುವಂತದ್ದು ಈರುಳ್ಳಿ ಬೆಳೆಗಾರರು. ಒಂದ್ ಕಡೆ ಬೆಳೆಗೆ ರೋಗ, ಮತ್ತೊಂದ್ ಕಡೆ ಬೆಲೆ ಕುಸಿತ ಆಗಿದೆ. ಕಣ್ಣೀರನ್ನ ಹಾಕುವಂತಾಗಿದೆ. ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣೀರು ಬರುತ್ತಲ್ಲ, ಆದ್ರೆ ಇಲ್ಲಿ ಪಾಪ ಬೆಳೆದಂತ ರೈತರಿಗೂ ಕೂಡ ಕಣ್ಣೀರು. ಯಾಕೆಂದ್ರೆ ಬೆಲೆ ಸಿಗ್ತಾ ಇಲ್ಲ ಅಂತ ಕಣ್ಣೀರನ್ನ ಹಾಕುವಂತ ಪರಿಸ್ಥಿತಿ ಇದೆ. ಅಧಿಕ ಪ್ರಮಾಣದಲ್ಲಿ ಮಳೆ ಆಗಿದ್ರಿಂದ ಬೆಳೆಗೆ ರೋಗ ಹತ್ಕೊಂಡಿದೆ. ಯಾದಗಿರಿ ಜಿಲ್ಲೆಯ ಕೊಂಗಂಡಿ ಗ್ರಾಮದ ರೈತರ ಗೋಳಾಟ ಇದು. ಕಟಾವು ಮಾಡಿದ್ರೂ ಕೂಡ ನಷ್ಟ ಆಗುವಂತ ಪರಿಸ್ಥಿತಿ ಇದೆ, ಬೆಲೆ ಇಲ್ಲದಿರುವಂತ ಕಾರಣಕ್ಕೋಸ್ಕರ. ಎಕರೆಗೆ 35ರಿಂದ 40 ಸಾವಿರ ಖರ್ಚು ಮಾಡಿದ್ರು ರೈತರು. ರೋಗದಿಂದ ಬೆಳೆ ನಷ್ಟ ಆಗಿದೆ. ಅಳಿದುಳಿದ ಬೆಳೆಗೂ ಕೂಡ ಬೆಲೆ ಇಲ್ಲ. ಬೆಂಬಲ ಬೆಲೆ ಘೋಷಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ ಸರ್ಕಾರಕ್ಕೆ. ಯಾದಗಿರಿಯ ಪರಿಸ್ಥಿತಿ, ಬೆಳೆದಂತ ಬೆಳೆ ಕೈಗೆ ಸಿಗುವಂತ ಸಂದರ್ಭದಲ್ಲಿ ಬೆಲೆ ಇಲ್ಲ. ಇನ್ನು ಒಂದ್ ಕಡೆ ಮಳೆ ಆಗಿರುವಂತ ಕಾರಣಕ್ಕೋಸ್ಕರ ರೋಗ ಹತ್ಕೊಂಡಿದೆ. ಮಳೆ ಇಲ್ಲ, ಏನಿಲ್ಲ. ಬೆಳೆ ಪರಿಹಾರ ಕೊಡವಲ್ರು. ಬೆಳೆದಂಡಿ ಗದ್ದೆಗಳು ಹಚ್ಚಿವಿ, ಗದ್ದೆಗಳು ಲಾಸ್ ಆಗ್ಯಾವ. ಏನು ಇನ್ನ ಇವರಿಗೆ ಯಾರು ಬಂದು ನೋಡೋರಿಲ್ಲ. ಈಗ ಉಳ್ಳಾಗಡ್ಡಿಗೆ ರೇಟ್ ಐತ್ರಿ? ಯಾರ ರೇಟ್ ಇಲ್ರಿ, ಅದ್ ಕಿತ್ತಿ ದನ ಕರಕ ಮೇಸಕೈತಾರ ಜನ ಸುತ್ತ. ನಾವ್ ಹಚ್ಚಿವ್ರಿ, ಇದಕ್ಕೆ ಏನ್ ರೇಟ್ ಅಂತ ಕಾಣವಲ್ದು. ಎಷ್ಟ್ ಖರ್ಚು ಮಾಡ್ರಿ ಹೊಲಕ್ಕೆ? 1 ಲಕ್ಷ ರೂಪಾಯಿ ಖರ್ಚು ಮಾಡಿವ್ರಿ ಸರ್. ರೋಗ ಬರಕೈತಿದ್ರಿ, ಅದೇನ್ ಆತದೋ ಓದ್ತದೋ ಅಂತ ಗೊತ್ತಿಲ್ಲ. ಇನ್ನಿವರೆಗೆ ಯಾರು ಬಂದು 1 ಎಕರೆ ಒಳಗೆ 1 ಲಕ್ಷ ರೂಪಾಯಿ ಖರ್ಚಾಗಿದ್ರಿ. ಬೆಳೆ ಪರಿಹಾರನೂ ಇಲ್ಲ ರೀ. ಇವರಿಗೆ ಮಳೆ ಬಂದು ಗದ್ದೆನೂ ಹೋಗ್ಯವ್ರಿ, ಹತ್ತಿನೂ ಹೋಗ್ಯವ್ರಿ. ಇವಾಗ ಉಳ್ಳಾಗಡ್ಡೆ ಹಚ್ಚಿವ್ರಿ. ಉಳ್ಳಾಗಡ್ಡೆ ಅಂತ ಏನ್ ಇಲ್ರಿ, ಎಲ್ಲ ರೋಗ ಬಿದ್ದವ್ರಿ, ಮಜ್ಜಿಗೆ ರೋಗ ಬಂದಂಗ ಆಗ್ಯಾವ್ರಿ. ಅದಕ್ಕೆ ಪರಿಹಾರ ಕೊಡ್ಬೇಕು ಗೌರ್ಮೆಂಟ್ ಅಂತ ಕೇಳ್ತಾರೆ. ರೇಟನು ಇಲ್ಲ? ರೇಟನು ಇಲ್ಲ ರೀ. ಅವ್ರ ರೇಟ್ ಇಲ್ದ ಕೆಲವು ಮಂದಿ ಕಲಾಸ್ ಮಿಸ್ಬಿಟ್ಟಾರ್ರಿ ದನ ಕರುಗಳಿಗೆ. ಆ ತರ ಆಗ್ಯಾವ್ರಿ. 1 ಎಕರೆ ಒಳಗೆ 1 ಲಕ್ಷ ರೂಪಾಯಿ ಖರ್ಚಾಗಿದ್ರಿ. ಬೆಳೆ ಪರಿಹಾರನೂ ಇಲ್ಲ ರೀ. ಇವರಿಗೆ ಮಳೆ ಬಂದು ಗದ್ದೆನೂ ಹೋಗ್ಯವ್ರಿ, ಹತ್ತಿನೂ ಹೋಗ್ಯವ್ರಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಯಾದಗಿರಿಯಲ್ಲಿ ಮಳೆ ಏನೇನೆಲ್ಲ ಅವಾಂತರ ಸೃಷ್ಟಿ ಮಾಡಿದೆ ಮತ್ತು ಒಂದ್ ಕಡೆ ಈರುಳ್ಳಿ ಬೆಳೆಗಾರರು ಪಾಪ ಯಾವ ರೀತಿಯಾಗಿ ಸಂಕಷ್ಟದಲ್ಲಿದ್ದಾರೆ ಅಂತ? ಎಸ್ ಪೃಥ್ವಿ, ಯಾದಗಿರಿ ಜಿಲ್ಲೆಯಲ್ಲಿ ಏನು ಭೀಮಾ ನದಿ ಪ್ರವಾಹಕ್ಕೆ ಯಾದಗಿರಿ ಜಿಲ್ಲೆಯ ಜನ ನಲುಗಿ ಹೋಗಿದ್ರು. ಜೊತೆಗೆ ಏನು ಈರುಳ್ಳಿ ಬೆಳೆದಂತಹ ರೈತರು ಕಣ್ಣೀರಲ್ಲಿ ಕೈ ತೊಳೆಯತಕ್ಕಂತಹ ಪರಿಸ್ಥಿತಿ ಅವರಿಗೆ ಎದುರಾಗಿದೆ ಅಂತ ಹೇಳಬೇಕಾಗುತ್ತೆ. ಎಕರೆಗೆ 35ರಿಂದ 40 ಸಾವಿರ ರೂಪಾಯಿ ಖರ್ಚನ್ನ ಮಾಡಿ ಈರುಳ್ಳಿಯನ್ನು ಬೆಳೆದಿದ್ದಾರೆ. ಅದಕ್ಕೆ ರೋಗ ಬಂದಿದೆ. ಅದಕ್ಕೆ ರೋಗ ಬಂದಿರೋದ್ರಿಂದ ಏನು ಈಗ ಹಾಕಿರ್ತಕ್ಕಂತಹ ಬಂಡವಾಳ ಸಹ ನಮಗೆ ಬರ್ತಾ ಇಲ್ಲ. ಏನು ಗೊಬ್ಬರ, ಅದಕ್ಕೆ ಔಷಧಿಯನ್ನ ಸಿಂಪಡಣೆ ಮಾಡಿದ್ದೀವಿ. ಔಷಧಿ ಅಂಗಡಿಗೂ ಕೂಡ ನಾವು ದುಡ್ಡನ್ನು ಕಟ್ಟಬೇಕು. ನಾವು ಅಲ್ಲಿಯೂ ಕೂಡ ಸಾಲ ಆಗಿದೆ. ನಮಗೆ ಸರ್ಕಾರ ಪರಿಹಾರ ಒದಗಿಸಿದ್ರೆ ಮಾತ್ರ ನಾವು ಬದುಕೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಮಗೆ ಬಹಳಷ್ಟು ಕಷ್ಟ ಆಗುತ್ತೆ. ನಾವು ಸಾಲದ ಸುಳಿಯಲ್ಲಿ ಸಿಲುಕಿದೀವಿ ಅಂತ ಹೇಳಿ ಯಾದಗಿರಿ ಜಿಲ್ಲೆಯ ರೈತರು ಹೇಳ್ತಕ್ಕಂತಹ ಮಾತಾಗಿದೆ ಅಂತ ಹೇಳ್ಬೇಕಾಗುತ್ತೆ ಪೃಥ್ವಿ. ಓಕೆ, ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.